ಹಲೋ, ವೆಲ್ಕಮ್ ಟು ಡೇ 13 ಆಫ್ ಗೆಟಿಂಗ್ ಮೈ ಚಾನಲ್ ಮಾನಿಟೈಸ್ಡ್. ಇಂಡಿಯಾದಿಂದ ಬರುವಾಗ ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ದು ಹೇರ್ ಸೆರಮ್ನ ತೊಗೊಂಬಂದಿದ್ದೆ. ಅದು ಖಾಲಿ ಆದಮೇಲೆ ಈಗ ರೋಸ್ಮೆರಿ ವಾಟರ್ನ ಮಾಡ್ಕೊಂಡು ಅದನ್ನ ಈ ಬಾಟಲಲ್ಲಿ ಫಿಲ್ ಮಾಡಿ ಒಂದು 2-3 ಡೇಸಿಂದ ಇದನ್ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂಡಿಗೆ ಚಪಾತಿ ಜೊತೆ ನೆನೆ ತರಕಾರಿ ಸಾರು ಹಾಗೆ ಕೇಸರಿ ಬಾತ್ನ ಮಾಡಿದ್ದೆ. ಬೇರೆಯವ್ರ ಕಾನ್ವರ್ಸೇಷನ್ನ ಕೇಳಿಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ, ಆದರೆ ಜರ್ಮನಲ್ಲಿ ನನ್ನ ಮುಂದೆ ಯಾರಾದರೂ ಮಾತಾಡ್ತಾ ಇದ್ರೆ ಅವ್ರ ಕಾನ್ವರ್ಸೇಷನ್ನ ನಾನು ಇತ್ತೀಚೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದರೆ ಭಾಷೆನೇ ಕಲಿತಾ ಇದ್ದೀನಿ. ಆ್ಯಂಡ್ ಇವತ್ತು ನನ್ನ ಮುಂದೆ ಒಬ್ಬ ಕಪಲ್ಲು ಜರ್ಮನಲ್ಲಿ ಜಗಳ ಆಡ್ತಾ ಇದ್ರು. ಟು ಬಿ ಹಾನೆಸ್ಟ್ ಅದರಲ್ಲಿ ಒಂದು ಪದನೂ ಅರ್ಥ ಆಗಲಿಲ್ಲ. ಇಲ್ಲಿ ನೋಡಿ, ನಾಯಿ ಓನರು ಒಳಗಡೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಾಯಿನ ಒಳಗಡೆ ಅಲೋ ಮಾಡಲ್ಲ ಅಂದ್ಬಿಟ್ಟು ಇಲ್ಲಿ ಬೋರ್ಡಿಗೆ ನಾಯಿನ ತಗ್ಲಾಕ್ ಹೋಗಿದ್ದಾರೆ. ಅದು ಪಾಪ ಹೋಗೋ ಬರೋರ್ನೆಲ್ಲನೂ ಕಂಗಾಲಾಗಿ ನೋಡ್ತಾ ಇತ್ತು. ಅಲ್ಲಿಂದ ನೆಕ್ಸ್ಟ್ ನಾನು ಮನೆಗೆ ಬಂದು ಊಟ ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆಮೇಲೆ ಲೈಬ್ರರಿ ಕಡೆಗೆ ಹೊರಟೆ. ಇಲ್ಲಿಂದ ನನ್ನ ಫಸ್ಟ್ ಸೆಷನ್ ಆಫ್ ಓದೋದು ಸ್ಟಾರ್ಟ್ ಆಯಿತು. ಇವತ್ತಿನ ಥಾಟು, ಕನಸು ಕಾಣುವುದು ಎಷ್ಟು ಮುಖ್ಯವೋ ಅದನ್ನು ಸಾಕಾರಗೊಳಿಸಲು ಪ್ರಯತ್ನವೂ ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಲೈಬ್ರರಿಯಿಂದ ನೆಕ್ಸ್ಟ್ ನಾನು ನಮ್ಮ ಕಾಲೇಜ್ ಹತ್ರನೇ ಇರೋ ಡೋನರ್ ಶಾಪಿಗೆ ಹೋಗಿದ್ದೆ, ಡೋನರ್ ತಿನ್ನೋಣ ಅಂತಂದೇಳಿ ಅಂದ್ಬಿಟ್ಟು. ಇವತ್ತು ನಾನಿಲ್ಲಿ ತೊಗೊಂಡಿರೋದ್ರ ಬಂದ್ಬಿಟ್ಟು ಡುರುಮ್ ಅಂತಂದೇಳಿ. ಜರ್ಮನಲ್ಲಿ ಡುರುಮ್ ಅಂದರೆ ರೋಲ್ ಅಂತ ಅರ್ಥ. ಚಪಾತಿ ಮೇಲೆ ಎಲ್ಲ ತರಕಾರಿಗಳು ಹಾಗೆ ಸಾಸ್ನ ಹಾಕ್ಬಿಟ್ಟು ಕೊಡ್ತಾರೆ. ವೆಜ್ಗಾದ್ರೆ ಫಲಾಫಲ್ನ ಆ್ಯಡ್ ಮಾಡ್ತಾರೆ, ನಾನ್ ವೆಜ್ಗಾದ್ರೆ ಚಿಕನ್ನ ಆ್ಯಡ್ ಮಾಡಿಬಿಟ್ಟು ಕೊಡ್ತಾರೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆಲ್ಲ ಇದು ಒಂಥರ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದ್ರ ಜೊತೆ ಹೊಟ್ಟೆ ಕೂಡ ತುಂಬ ಚೆನ್ನಾಗಿ ಫಿಲ್ ಆಗುತ್ತೆ. ಆದರೆ ಇವತ್ತು ಯಾಕೋ ಸ್ವಲ್ಪ ಒಣ ಡ್ರೈ ಆಗಿ ಕೊಟ್ಬಿಟ್ಟಿದ್ರು. ಸ್ವಲ್ಪ ಸಾಸ್ ಕೊಡಿ ಅಂತಂದೇಳಿ ಕೇಳಿದ್ದಕ್ಕೆ ಲೈಫಲ್ಲಿ ಇನ್ಮೇಲೆ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸಾಸ್ ಅಂತಂದೇಳಿನೇ ಕೇಳಬಾರ್ದು. ಒಂದು ಪ್ಲೇಟಲ್ಲಿ ಅಷ್ಟೊಂದು ಸಾಸ್ನ ಹಾಕ್ಬಿಟ್ಟು ಕೊಟ್ಟಿದ್ರು. ಅಲ್ಲಿಂದ ಮನೆಗೆ ಬಂದಮೇಲೆ ನನ್ನ ಸೆಕೆಂಡ್ ಸೆಷನ್ ಆಫ್ ಓದೋದನ್ನ ಸ್ಟಾರ್ಟ್ ಮಾಡಿದೆ. ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡ್ಮೇಲೆ ಸ್ಲೈಡ್ಸಲ್ಲಿ ಏನಿದೆಯೋ ಅದನ್ನ ಎಕ್ಸಾಕ್ಟಾಗಿ ಒಂದ್ಸಲ ಬರೆಯೋ ಪ್ರಯತ್ನನ ಮಾಡ್ತೀನಿ ನಾನು. ಅದು ಸ್ವಲ್ಪ ನೆನಪಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಮೊನಟೈಸೇಷನ್ ಚಾಲೆಂಜ್ನ ನೋಡೋದಾಯಿತು ಅಂತಂದೇಳಂದ್ರೆ, ಈಗ ಕರೆಂಟ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಬಂದ್ಬಿಟ್ಟು 344 ಸಬ್ಸ್ಕ್ರೈಬರ್ಸ್ ಆಗಿದೆ. ಆಗಸ್ಟ್ 14 ಒಳಗಡೆ 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಸೊ ಎಸ್, ಈ ಸೀರೀಸ್ ನಿಮಗೆ ಇಷ್ಟ ಆದಲ್ಲಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗುವ. ಬಾಯ್.